ಉಪರಾಷ್ಟ್ರಪತಿ ಚುನಾವಣೆ ಎನ್ಡಿಎ ಅಭ್ಯರ್ಥಿಗೆ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಬಹಿರಂಗ ಚರ್ಚೆಯ ಸವಾಲೊಡ್ಡಿರೋದ್ರ ಮಹತ್ವ ಏನು? ಸುದರ್ಶನ್ ರೆಡ್ಡಿ ಅವರು ನಿತ್ಯಾನು ಮಾಧ್ಯಮಗಳ ಎದುರು ಬರ್ತಾ ಇರುವಾಗ ಸಿಪಿ ರಾಧಾಕೃಷ್ಣನ್ ಸಾರ್ವಜನಿಕರ ಗಮನಕ್ಕೆ ಬಾರದೇ ಇರೋದು ಯಾಕೆ? ರಾಧಾಕೃಷ್ಣನ್ ಅವರ ಮೌನ ಏನ್ ಹೇಳುತ್ತೆ? ಇದು ನಿಜವಾದ ಚರ್ಚೆ ಅಲ್ಲದೆ ಏಕಪಕ್ಷೀಯ ಸ್ಪರ್ಧೆಗಿಳಿದಿರೋದ್ರ ಬಗ್ಗೆನಾ? ದಿಢೀರ್ ಅಂತ ಹುದ್ದೆಯನ್ನ ತೊರೆದು ಹೋಗಿರುವಂತಹ ಜಗದೀಪ್ ಧನ್ಕರ್ ಅವರು ಯಾಕೆ ಇನ್ನೂ ಮೌನವಾಗಿನೇ ಇದ್ದಾರೆ? ಸೆಪ್ಟೆಂಬರ್ 9ರ ಉಪರಾಷ್ಟ್ರಪತಿ ಚುನಾವಣೆಗೂ ಮೊದಲು ಧನ್ಕರ್ ಏನಾದ್ರೂ ಹೇಳ್ತಾರಾ? ಉಪರಾಷ್ಟ್ರಪತಿ ಚುನಾವಣೆಗೆ ದಿನಗಣನೆ ಶುರುವಾಗಿರುವಾಗ ಇಬ್ಬರು ಅಭ್ಯರ್ಥಿಗಳ ನಡುವೆ ಎದ್ದು ಕಾಣ್ತಾ ಇರುವಂತಹ ವ್ಯತ್ಯಾಸಗಳು, ಅವರು ಚುನಾವಣೆಗೆ ಸಜ್ಜಾಗ್ತಾ ಇರುವಂತಹ ರೀತಿಯಲ್ಲಿ ಕಾಣ್ತಾ ಇರುವಂತಹ ವೈರುಧ್ಯಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗಿನ ವಿಷಯಕ್ಕೆ ಬರೋಣ. ಉಪರಾಷ್ಟ್ರಪತಿ ಚುನಾವಣೆ ಇನ್ನೇನು ಬಂದೇ ಬಿಡ್ತಾ ಇದೆ. ಸೆಪ್ಟೆಂಬರ್ 9ರಂದು ಚುನಾವಣೆ ನಡೆಯಲಿದೆ. ಅದಕ್ಕೂ ಮೊದಲು ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಅವರು ಎನ್ಡಿಎ ಅಭ್ಯರ್ಥಿಗೆ ಬಹಿರಂಗ ಸವಾಲನ್ನು ಹಾಕಿದ್ದಾರೆ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಈ ರೀತಿಯೆಲ್ಲ ನಡೆಯೋದಿಲ್ಲ. ಎರಡು ವಿಭಿನ್ನ ಪಕ್ಷಗಳ ಉಪರಾಷ್ಟ್ರಪತಿ ಅಭ್ಯರ್ಥಿಗಳಾಗ್ಲಿ ಅಥವಾ ಪ್ರಧಾನಿ ಅಭ್ಯರ್ಥಿಗಳಾಗ್ಲಿ ಇಲ್ಲಿ ಮುಖಾಮುಖಿಯಾಗಿ ಚರ್ಚೆ ನಡೆಯೋದು ಯಾವತ್ತಿಗೂ ಕೂಡ ನಡೆದಿಲ್ಲ. ಆದರೆ ಸುದರ್ಶನ್ ರೆಡ್ಡಿ ಅವರು ಬಹಳ ಆಸಕ್ತಿದಾಯಕ ಹೇಳಿಕೆಯನ್ನು ನೀಡಿದ್ದಾರೆ. ಅವರು ನಿತ್ಯಾನು ಮಾಧ್ಯಮಗಳೊಂದಿಗೆ ಮಾತಾಡ್ತಾ ಇದ್ದಾರೆ. ತುಂಬಾ ಆತ್ಮವಿಶ್ವಾಸದೊಂದಿಗಿರೋ ಹಾಗೆ ಅವರು ಕಾಣ್ತಾ ಇದ್ದಾರೆ. ಇನ್ನು ಮಾಧ್ಯಮ ಪ್ರತಿನಿಧಿಯೊಬ್ಬರು ಚುನಾವಣೆಯ ಬಗ್ಗೆ ಕೇಳಿದಾಗ ಅವರು ನಾನು ಗೆಲ್ತೀನಿ ಅಂತ ಹೇಳಿದ್ರು. ಅಂದ್ರೆ ಸುದರ್ಶನ್ ರೆಡ್ಡಿ ಅವರು ತುಂಬಾನೇ ಆತ್ಮವಿಶ್ವಾಸವನ್ನು ಹೊಂದಿದ್ದಾರೆ. ಅವರು ನಿರಂತರವಾಗಿ ವಿವಿಧ ಪಕ್ಷಗಳ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ, ರೇವಂತ್ ರೆಡ್ಡಿ, ಹೇಮಂತ್ ಸೋರೆನ್ ಮೊದಲಾದ ನಾಯಕರನ್ನ ಅವರು ಭೇಟಿ ಮಾಡಿದ್ದಾರೆ. ಇನ್ನು ವಿವಿಧ ಪ್ರಾದೇಶಿಕ ಪಕ್ಷಗಳ ನಾಯಕರನ್ನ ಭೇಟಿ ಮಾಡೋ ಮೂಲಕ ಬೆಂಬಲ ಗಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಈ ನಡುವೆ ಅವರು ನೀಡಿರುವಂತಹ ಒಂದು ಹೇಳಿಕೆ ಇಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಸುದರ್ಶನ್ ರೆಡ್ಡಿ ಅವರು ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರಿಗೆ ಬಹಿರಂಗವಾಗಿ ಸವಾಲನ್ನು ಹಾಕಿದ್ದಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ಅವರು ಎನ್ಡಿಎ ಅಭ್ಯರ್ಥಿಯನ್ನೇ ಕೆಣಕಿದ್ದಾರೆ. ನನ್ನ ಪ್ರತಿಸ್ಪರ್ಧಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ, ಮಾತನಾಡೋದು ಇಲ್ಲ ಅಂತ ಹೇಳಿದ್ದಾರೆ. ಇಬ್ರು ಅಭ್ಯರ್ಥಿಗಳು ಮಾತನಾಡಿದ್ರೆ ಏನಾದ್ರೂ ಚರ್ಚೆ ನಡಿಬಹುದು ಅಂತ ಅವ್ರು ಹೇಳಿರೋದು ಇಲ್ಲಿ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಅಂದ್ರೆ ಒಂದ್ ರೀತಿಯಲ್ಲಿ ಅವರು ಸಿಪಿ ರಾಧಾಕೃಷ್ಣನ್ ಅವರನ್ನ ಮುಂದೆ ಬಂದು ಮಾತಾಡೋದಕ್ಕೆ ಸವಾಲ್ ಹಾಕ್ತಾ ಇದ್ದಾರೆ. ಚರ್ಚೆಗಾಗಿ ಅವರನ್ನ ಆಹ್ವಾನಿಸ್ತಾ ಇದ್ದಾರೆ. ರಾಧಾಕೃಷ್ಣನ್ ಅವರು ಈ ಸವಾಲನ್ನ ಸ್ವೀಕರಿಸ್ತಾರೋ ಅಥವಾ ಇಲ್ವೋ ಅನ್ನೋದು ಅವ್ರಿಗೆ ಬಿಟ್ಟ ವಿಷಯ ಇದು. ಆದ್ರೆ ಅವರು ಮಾತಾಡಿದ್ರೆ ಆರೋಗ್ಯಕರ ಚರ್ಚೆ ಸಾಧ್ಯ ಆಗ್ತಾ ಇತ್ತು ಅಂತ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಎಲ್ಲೂ ಕಾಣಿಸ್ಕೊಳ್ಳದ ಹಾಗೆ ಮಾತೇ ಆಡದ ಸಿಪಿ ರಾಧಾಕೃಷ್ಣನ್ ಅವರೇನಾದ್ರೂ ನಾಳೆ ಗೆದ್ರೆ ರಾಜ್ಯಸಭೆಯ ಕಲಾಪವನ್ನ ಹೇಗೆ ನಿಭಾಯಿಸಬಲ್ಲರು ಅನ್ನುವಂಥ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ರೆಡ್ಡಿ ಅವರು ಹೇಳ್ತಾ ಇರೋ ಹಾಗೆ ಇಬ್ಬರೂ ಚರ್ಚೆ ನಡೆಸಿದ್ರೆ ಅಲ್ಲಿ ತಪ್ಪಿಲ್ಲ, ಮಾಧ್ಯಮಗಳೊಂದಿಗೆ ಮಾತಾಡೋದು ಕೂಡ ತಪ್ಪಲ್ಲ. ಇನ್ನು ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ತುಂಬಾ ಮಾಧ್ಯಮ ಸ್ನೇಹಿಯಾಗಿದ್ರು. ಅಂದ್ರೆ ವಾಸ್ತವವಾಗಿ ಅವ್ರದ್ದು ಅತಿ ಅನಿಸುವಷ್ಟು ಮಟ್ಟದ ಮಾಧ್ಯಮ ಸ್ನೇಹ ಆಗಿತ್ತು ಮತ್ತು ಅದಕ್ಕೆ ಆಕ್ಷೇಪಣೆ ಕೂಡ ಇತ್ತು. ಇನ್ನು ಸಿಪಿ ರಾಧಾಕೃಷ್ಣನ್ ಅವರು ಸುದರ್ಶನ್ ರೆಡ್ಡಿ ಅವರ ಸವಾಲನ್ನ ಸ್ವೀಕರಿಸದೇ ಇದ್ರು ಅವರು ತಮ್ಮ ಮನಸ್ಸಿನಲ್ಲಿ ಏನಿದೆ, ಉಪರಾಷ್ಟ್ರಪತಿ ಹುದ್ದೆಯ ಬಗ್ಗೆ ತಮ್ಮ ದೃಷ್ಟಿಕೋನ ಏನು ಅನ್ನೋದ್ರ ಕುರಿತಾದ್ರೂ ಮಾಧ್ಯಮಗಳ ಎದುರು ಹೇಳ್ಕೊಳ್ಬಹುದು. ಇನ್ನು ಎನ್ಡಿಎಗೆ ಈಗಾಗಲೇ ಸಂಖ್ಯಾಬಲ ಇರೋದೇನೋ ಸರಿ, ಆದ್ರೆ ಅಭ್ಯರ್ಥಿಗಳು ಬೆಂಬಲವನ್ನ ಪಡೆಯೋದಿಕ್ಕೆ ವಿವಿಧ ಪಕ್ಷಗಳನ್ನ ಕಾಣೋದು ಬಹಳ ಸಾಮಾನ್ಯ ಮತ್ತೆ ಇದು ಆರೋಗ್ಯಕರ ಪ್ರವೃತ್ತಿ. ಸುದರ್ಶನ್ ರೆಡ್ಡಿ ಅವರು ಹೋಗ್ತಾ ಇದ್ದಾರೆ, ಆದ್ರೆ ಸಿಪಿ ರಾಧಾಕೃಷ್ಣನ್ ಅವರು ಹೋಗ್ತಾ ಇಲ್ಲ. ಇದ್ರ ಹಿಂದಿನ ಕಾರಣ ಬಹಳ ಸ್ಪಷ್ಟವಾಗಿ ಬಿಜೆಪಿಗೆ ಇರುವಂತಹ ಗೆಲುವಿನ ವಿಶ್ವಾಸ. ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಇಲ್ಲಿ ಸುಲಭವಾಗಿ ಆಯ್ಕೆ ಮಾಡೋದ್ರ ಬಗ್ಗೆ 100ಕ್ಕೆ 100ರಷ್ಟು ವಿಶ್ವಾಸವನ್ನ ಹೊಂದಿದೆ. ಆದ್ರೆ ಇಲ್ಲಿ ವಿಷಯ ವಿಶ್ವಾಸದ ಬಗ್ಗೆ ಅಲ್ಲ. ಇಲ್ಲಿನ ಪ್ರಶ್ನೆ ಇರೋದು ಪ್ರಜಾಪ್ರಭುತ್ವದ ಆರೋಗ್ಯಕರ ಪ್ರವೃತ್ತಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಚುನಾವಣೆಗೂ ಮೊದಲು ಸಿಪಿ ರಾಧಾಕೃಷ್ಣನ್ ಅವರು ಮಾಧ್ಯಮಗಳೊಂದಿಗೆ ಮಾತಾಡ್ತಾರಾ? ಈ ಚುನಾವಣೆ ಸಂಪೂರ್ಣವಾಗಿ ಸಂಖ್ಯೆಯ ಆಟದ ಮೇಲೆ ಅವಲಂಬಿತವಾಗಿವೆ. ಇನ್ನು ಸುದರ್ಶನ್ ರೆಡ್ಡಿ ಅವರು ಆ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಂತೂ ಸುದರ್ಶನ್ ರೆಡ್ಡಿ ಅವರನ್ನ ಆಯ್ಕೆ ಮಾಡುವಂತೆ ಒಂದು ಸಂದರ್ಶನದಲ್ಲಿ ಎಲ್ಲಾ ತೆಲುಗು ಭಾಷಿಕ ಪಕ್ಷಗಳಿಗೆ ಅವರು ಮನವಿ ಮಾಡಿದ್ದಾರೆ. ತೆಲುಗು ಸಂಸದರು ತಮ್ಮ ಆತ್ಮಸಾಕ್ಷಿಯ ಧ್ವನಿಯನ್ನ ಆಲಿಸಿ ಸುದರ್ಶನ್ ರೆಡ್ಡಿ ಅವರಿಗೆ ಮತ ಚಲಾಯಿಸುವಂತ ಸಾಧ್ಯತೆ ಇದೆ ಅಂತ ಚರ್ಚೆ ಮಾಡಲಾಗ್ತಾ ಇದೆ. ಆದ್ರೆ ಇದು ಸುಲಭ ಇಲ್ಲ. ಸುದರ್ಶನ್ ರೆಡ್ಡಿ ಅವರು ನಿರಂತರವಾಗಿ ಮತವನ್ನ ಯಾಚಿಸ್ತಾ ಇದ್ದಾರೆ, ಬೆಂಬಲಕ್ಕಾಗಿ ಮನವಿ ಮಾಡ್ತಾ ಇದ್ದಾರೆ. ಅವರು ಬಿಜೆಪಿ ಸಂಸದರಿಗೂ ಕೂಡ ಪತ್ರಗಳನ್ನ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಎನ್ಡಿಎ ಅಭ್ಯರ್ಥಿ ಇಂಥ ಯಾವ ಪ್ರಯತ್ನಗಳನ್ನು ಮಾಡಿರೋದು ಬಹಿರಂಗವಾಗಿ ನಮಗೆ ಕಾಣ್ತಾ ಇಲ್ಲ. ಗೆದ್ರೆ ಸಂವಿಧಾನವನ್ನ ರಕ್ಷಿಸೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡೋದಾಗಿ ಸುದರ್ಶನ್ ರೆಡ್ಡಿ ಅವರು ಹೇಳಿದ್ದಾರೆ. ಉಪರಾಷ್ಟ್ರಪತಿ ಸ್ಥಾನದ ಘನತೆಯನ್ನ ಪುನಃ ಸ್ಥಾಪಿಸೋದಾಗಿಯೂ ಕೂಡ ರೆಡ್ಡಿ ಅವರು ಹೇಳಿದ್ದಾರೆ. ಸೊ ಈ ರೀತಿ ಹೇಳೋ ಮೂಲಕ ಒಂದ್ ರೀತಿಯಲ್ಲಿ ಅವರು ಮಾಜಿ ಉಪರಾಷ್ಟ್ರಪತಿ ಧನ್ಕರ್ ಅವರನ್ನ ಟೀಕೆ ಮಾಡಿದ್ದಾರೆ. ರಾಜಕೀಯ ಚರ್ಚೆಯನ್ನು ಹುಟ್ಟಾಕಿರುವ ಇಂಥ ವಿಷಯಗಳನ್ನ ರೆಡ್ಡಿ ಎತ್ತಾ ಇದ್ದಾರೆ. ಹಾಗಾದ್ರೆ ಅವ್ರಿಗಿಂತ ಉತ್ತಮ ಅಭ್ಯರ್ಥಿ ಯಾರಾಗೋದಿಕ್ ಸಾಧ್ಯ ಇದೆ? ಇದೆಲ್ಲವೂ ಒಂದು ಕಡೆಗೆ ಗಮನ ಸೆಳೀತಾ ಇರುವಾಗ ಮತ್ತೂ ಒಂದು ದೊಡ್ಡ ಪ್ರಶ್ನೆ ಇದೆ. ಈಗ
ಉಪರಾಷ್ಟ್ರಪತಿ ಹುದ್ದೆ ತೊರೆದ ಬಳಿಕ ಧನ್ಕರ್ ಅವರು ಅಧಿಕೃತ ನಿವಾಸವನ್ನು ಕೂಡ ಬಹುತೇಕ ತೊರೆದಿದ್ದಾರೆ ಅನ್ನೋದು. ಅವರು ಛತರ್ಪುರದಲ್ಲಿರುವಂತಹ ಭಾರತೀಯ ರಾಷ್ಟ್ರೀಯ ಲೋಕದಳದ ನಾಯಕ ಅಭಯ್ ಚೌಟಾಲಾ ಅವರ ತೋಟದ ಮನೆಗೆ ಶಿಫ್ಟ್ ಆಗಿರುವಂತಹ ಸುದ್ದಿ ಬಂದಿದೆ. ರಾಜೀನಾಮೆ ನೀಡಿದಾಗಿನಿಂದಾನು ಅವರು ಯಾಕೆ ಮೌನ ವಹಿಸಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಈಗ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರೆ ಅದು ಸರಿಯಾದ ಸಮಯ ಆಗಿರುತ್ತೆ, ಮತ್ತೆ ಅವ್ರು ಮಾತನಾಡಬೇಕಾಗಿದೆ ಅನ್ನುವಂಥ ಅಭಿಪ್ರಾಯಗಳಿವೆ. ಧನ್ಕರ್ ರಾಜಕೀಯದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆಗಳನ್ನು ಇಡೋದಕ್ಕೆ ಗುರುತರರಾದವರು ಅನ್ನುವಂಥ ವಿಶ್ಲೇಷಣೆಗಳಿವೆ. ಹಾಗಾದ್ರೆ ಉಪರಾಷ್ಟ್ರಪತಿ ಚುನಾವಣೆ 9ರಂದು ನಡೆಯಲಿರುವಾಗ ಅದಕ್ಕೂ ಮೊದಲು ಧನ್ಕರ್ ಅವರು ಏನಾದರೂ ಹೇಳ್ತಾರಾ? ಅವರು ದೇಶಕ್ಕಾಗಿ ಅಲ್ಲದೆ ಇದ್ರು ಕೂಡ ಕಡೆ ಪಕ್ಷ ಅವರಿಗಾದ್ರೂ ಅವ್ರು ಮಾತನಾಡಬೇಕಲ್ವಾ? ರೈತ ನಾಯಕ ರಾಕೇಶ್ ಟಿಕಾಯತ್, ಪುಷ್ಪೇಂದ್ರ ಸಿಂಗ್ ಸೋಲಂಕಿ ಮತ್ತಿತರೆಲ್ಲರೂ ಕೂಡ ಧನ್ಕರ್ ಮಾತನಾಡಬೇಕು ಅಂತ ನಿರಂತರವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬಂದಿವೆ. ಅವರು ಎಎಪಿ ನಾಯಕರನ್ನ ಭೇಟಿಯಾಗಿದ್ರು ಅನ್ನುವಂಥ ಮಾತುಗಳಿದ್ವು. ಅವರು ಚಂದ್ರಬಾಬು ನಾಯ್ಡು ಅವರೊಂದಿಗೆ ಮಾತಾಡಿದ್ರು ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದ್ವು. ಮತ್ತೆ ನಿತೀಶ್ ಕುಮಾರ್ ಜೊತೆಗೆ ಮಾತನಾಡುವಂತೆ ಅವರು ನಾಯ್ಡುಗೆ ಹೇಳಿದ್ರು ಅಂತ ಹೇಳಲಾಯಿತು. ಮೋದಿ ಅವರನ್ನ ಪ್ರಧಾನಿ ಹುದ್ದೆಯಿಂದ ತೆಗೆದು ಹಾಕಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು ಅನ್ನುವಂಥ ಮಾತುಗಳು ಕೂಡ ಬಂದ್ವು. ಬಿಜೆಪಿ ಸರ್ಕಾರ ಉಳಿಬೇಕು, ಆದ್ರೆ ಬೇರೆ ಯಾರಾದ್ರೂ ಪ್ರಧಾನಿ ಆಗ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು ಅನ್ನುವಂಥ ಆರೋಪ ಕೂಡ ಕೇಳಿಬಂತು. ಇದನ್ನ ಚಂದ್ರಬಾಬು ನಾಯ್ಡು ಅವರು ಮೋದಿಗೆ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ನಾಯ್ಡು ಅವರು ಇದ್ರ ಬಗ್ಗೆ ಯಾವುದೇ ವಿವರಣೆಯನ್ನ ನೀಡಿಲ್ಲ, ಅವರದನ್ನ ನಿರಾಕರಿಸಿನೂ ಇಲ್ಲ, ಹಾಗೇನೆ ಅದನ್ನ ಒಪ್ಕೊಂಡು ಇಲ್ಲ ಅವರು. ಇನ್ನು ಅವರು ಸರ್ಕಾರವನ್ನ ಉರುಳಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ರು, ಮತ್ತೆ ಸರ್ಕಾರ ಬೀಳುತ್ತೆ ಅಂತ ಅವರಿಗೆ ಸಂಪೂರ್ಣ ವಿಶ್ವಾಸ ಇತ್ತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವರು ಸರ್ಕಾರವನ್ನ ಉರುಳಿಸುವಂತ ಯತ್ನದಲ್ಲಿದ್ರು ಅನ್ನುವಂಥ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಅವರು ಮೋದಿ ಬದಲು ನಿತೀಶ್ ಕುಮಾರ್ ಅಥವಾ ಯಾವುದೇ ಬಿಜೆಪಿ ನಾಯಕರನ್ನ ತರೋದಕ್ಕೆ ಬಯಸಿದ್ರೆ ಸಂಘದ ಹಸ್ತಕ್ಷೇಪ ಇಲ್ಲದೆ ಮತ್ತೆ ಸಂಘದ ಒಪ್ಪಿಗೆ ಇಲ್ಲದೆ ಅದು ಸಾಧ್ಯನೇ ಇಲ್ಲ. ಹಾಗಿರುವಾಗ ಸ್ವತಃ ಯಾವುದೇ ರಾಜಕೀಯ ಶಕ್ತಿ ಇಲ್ಲದ ಧನ್ಕರ್ ಈ ಒಂದು ಅಸಾಧ್ಯ ಕೆಲಸವನ್ನ ಯಾಕೆ ಮಾಡೋದಕ್ಕೆ ಬಯಸ್ತಾರೆ? ಧನ್ಕರ್ ಅವರನ್ನ ಕೆಣಕೋದಿಕ್ಕೆ ಈ ರೀತಿಯೆಲ್ಲ ಆರೋಪ ಮಾಡಲಾಗ್ತಾ ಇದೆಯಾ? ರಾಜೀನಾಮೆಗೆ ಕಾರಣ ಬೇರೆನೇ ಆಗಿತ್ತು. ಜಗದೀಪ್ ಧನ್ಕರ್ ಅಲ್ಲಲ್ಲಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅವರಿಗೆ ಪ್ರತ್ಯೇಕ ವಿಮಾನ ಬೇಕಾಗಿತ್ತು, ಅವರು ಟೆಹರಾನ್ಗೆ ಹೋದಾಗ ರಾಷ್ಟ್ರಪತಿ ಸ್ಥಾನಮಾನದ ಹೋಟೆಲ್ ಬೇಕು ಅಂತ ಹೇಳಿದ್ರು ಅಂತೆಲ್ಲ ಹೇಳಲಾಗ್ತಾ ಇದೆ. ಅವರನ್ನ ಹೊರ ಕಳಿಸಿದ್ದನ್ನ ಸಮರ್ಥಿಸಿಕೊಳ್ಳೋದಿಕ್ಕೆ ಸಬೂಬುಗಳು ಈ ರೀತಿ ಹಲವಿದೆ. ಅವ್ರಿಗೆ ಹಣದ ಕೊರತೆ ಅಂತೂ ಇಲ್ಲ. ಅವ್ರ ಪತ್ನಿ ಜೈಪುರದ ಮಾನಸರೋವರ್ ಪ್ರದೇಶದಲ್ಲಿ ತಮ್ಮ ಮಗಳ ಹೆಸರಲ್ಲಿ ಕಾಮನಾ ಫಾರ್ಮ್ ಹೌಸ್ ಅನ್ನ ಹೊಂದಿದ್ದಾರೆ. ಅಲ್ಲಿ ಒಂದು ಕಾಂಪ್ಲೆಕ್ಸ್ ಅನ್ನ ನಿರ್ಮಿಸಲಾಗಿದೆ. ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಕಾರ ಮತ್ತೊಂದು ಕಾಂಪ್ಲೆಕ್ಸ್ ಅನ್ನು ಕೂಡ ನಿರ್ಮಿಸಲಾಗ್ತಾ ಇದೆ. ಅವರು ಪಿಂಚಣಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. 1993ರಿಂದ 1998ರವರೆಗೆ ರಾಜಸ್ಥಾನದಿಂದ ಶಾಸಕರಾಗಿದ್ದ ಅವಧಿಗೆ ಸುಮಾರು 42,000 ರೂಪಾಯಿಗಳ ಪಿಂಚಣಿಗೆ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗೆ ಲೋಕಸಭೆ ಸದಸ್ಯರಾಗಿ ಅವರು ಸುಮಾರು 45,000 ರೂಪಾಯಿಗಳ ಪಿಂಚಣಿಯನ್ನು ಪಡಿತಾರೆ. ಹಾಗೆ ಉಪರಾಷ್ಟ್ರಪತಿಯಾಗಿ ಅವರು 2 ಲಕ್ಷ ರೂಪಾಯಿಗಳ ಪಿಂಚಣಿಯನ್ನು ಪಡಿತಾರೆ. ಹಾಗಾಗಿ ಅವರಿಗೆ ಹಣದ ಕೊರತೆ ಅಂತೂ ಇಲ್ಲ. ಅವರು ಖಂಡಿತವಾಗಿಯೂ ಸ್ವಲ್ಪ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಆದ್ರೆ ಈ ಕಾರಣದಿಂದಾಗಿನೇ ಅವರು ರಾಜೀನಾಮೆಯನ್ನ ನೀಡಿರಬಹುದು ಅನ್ನೋದು ಒಪ್ಪುವಂತದಂತೂ ಅಲ್ಲ. ಬಿಜೆಪಿ ಒಳಗಿನಿಂದ ಮೋದಿ ಸರ್ಕಾರದಿಂದ ಅಂದ್ರೆ ಅವರ ಸಚಿವರು ಮತ್ತೆ ಸಂಸದರಿಂದ ಧನ್ಕರ್ ಅವರನ್ನ ದೂಷಿಸುವಂತ ಪ್ರಯತ್ನಗಳು ನಡೆದೇ ಇವೆ. ಸುಳ್ಳು ಹೇಳಿಕೆಗಳು ಬರ್ತಾನೆ ಇವೆ. ಕನಿಷ್ಠ ಪಕ್ಷ ಅವುಗಳಿಗೆ ಉತ್ತರವಾದರೂ ದೇಶದ ಜನರಿಗೆ ಸಿಗಬೇಕಾಗಿದೆ. ಯಾಕಂತಂದ್ರೆ ಉಪರಾಷ್ಟ್ರಪತಿ ಹುದ್ದೆ ಅನ್ನೋದು ಸಣ್ಣದಲ್ಲ. ಅಪವಾದಗಳು ಆ ಹುದ್ದೆಗೆ ಅಂಟ್ಕೊಂಡೇ ಇರೋದಕ್ಕೆ ಧನ್ಕರ್ ಅವರು ಅವಕಾಶವನ್ನ ಮಾಡಿಕೊಡಬಾರದು. ವೀಕ್ಷಕರೇ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ಯಾರು ಈ ದೇಶದ ಹೊಸ ಉಪರಾಷ್ಟ್ರಪತಿ ಆಗಬೇಕು? ಮಾಜಿ ಉಪರಾಷ್ಟ್ರಪತಿ ಧನ್ಕರ್ ಅವರು ಈಗಲಾದರೂ ಮಾತಾಡಬೇಕಾ ಬೇಡವಾ? ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.